ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಓಪ್ ಚಾನಲ್ ಕನ್ನಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತವನ್ನು ಬಯಸುವಂತರಾಗಿದ್ದೇವೆ. ನಾನು ನಿಮ್ಮ ಬೋಧಕ ಸುರೇಂದ್ರ ಕುನ್ನಯ್ಯ. ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸುವಾಗೆ ನಮ್ಮ ತಲೆಗಳನ್ನು ಬಾಗಿಸಿ ದೇವರ ಪ್ರಸನ್ನತೆಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನು ನೀತಿಯುಳ್ಳ ದೇವರೇ, ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಇರಲಿ. ಮಾತನಾಡುವಂಥ ನನ್ನನ್ನು ಆಶೀರ್ವಾದ ಮಾಡು. ಈ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ಆಶ್ರಯಿಸಿ ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ನಮ್ಮೆಲ್ಲರನ್ನು ತುಂಬಿಸಿ ಬಲಪಡಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಾಡ್ತೇವೆ ತಂದೆಯೇ, ಆಮೇನ್. ಆತ್ಮೀಯ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವಂತರಾಗಿದ್ದೇವೆ. ದೇವರ ಕೃಪೆಯಿಂದ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ನೋಡುವಂಥ ಒಂದು ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಕರ್ತನೆಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ಹಾಗೂ ಈ ಅವಕಾಶವನ್ನು ನೀಡಿದಂಥ ಓಪ್ ಚಾನಲ್ ಎಲ್ಲ ತಂಡದವರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಇವತ್ತಿನ ಸಂದೇಶದ ಶಿರೋನಾಮೆಯು ಸೀಕ್ ಗಾಡ್ ನಾಟ್ ಸಿನ್, ದೇವರನ್ನು ಹುಡುಕು ಪಾಪವನ್ನಲ್ಲ ಎಂಬುದಾಗಿ ನನ್ನ ಸಂದೇಶವಾಗಿದೆ. ಇವತ್ತು ನಾವು ಯಾರನ್ನು ಹುಡುಕ್ತಾ ಇದ್ದೇವೆ? ಯಾರು ನಮ್ಮ ರಕ್ಷಕ? ಯಾರು ನಮ್ಮ ವಿಮೋಚಕನಾಗಿದ್ದಾನೆ? ಅನೇಕ ಸಂದೇಶಗಳನ್ನು ಕೇಳ್ತೇವೆ, ಅನೇಕ ದೇವರ ವಾಕ್ಯಗಳನ್ನು ನಾವು ಆಲಿಸ್ತೇವೆ. ಟಿ ವಿ ಮಾಧ್ಯಮಗಳಲ್ಲಾಗಿರ್ಬೋದು, ರೇಡಿಯೋ ಸಂದೇಶಗಳಾಗಿರ್ಬೋದು, ವಾಟ್ಸಪ್ ಮತ್ತು ಫೇಸ್ಬುಕ್, ಈ ಎಲ್ಲ ವಿಚಾರಗಳಲ್ಲಿ ದೇವರ ವಾಕ್ಯವು ಅತಿ ಶೀಘ್ರವಾಗಿ ಪ್ರಚಲಿತವಾಗಿ ಪ್ರಪಂಚದ ಮೂಲೆಗಳಲ್ಲೂ ಸುವಾರ್ತೆ ಸಾರಲ್ಪಡ್ತಾ ಇದೆ. ಹಾಗಾದರೆ ಇವತ್ತು ನಾವು ಯಾರನ್ನು ಹುಡುಕಬೇಕಾಗಿದೆ? ಸೀಕ್ ಗಾಡ್, ದೇವರನ್ನು ನೀನು ಹುಡುಕು, ನಾಟ್ ಸಿನ್, ಪಾಪವನ್ನಲ್ಲ ಎಂಬುದಾಗಿ. ಇವತ್ತು ನಮ್ಮ ಮಧ್ಯದಲ್ಲಿ ಬಹಳಷ್ಟು ಕಾರ್ಯಗಳು ನಮ್ಮ ಗೊತ್ತಿಲ್ಲದ ಹಾಗೆ ನಡೀತಕ್ಕಂಥದ್ದಾಗಿದೆ. ಬಹಳಷ್ಟು ವ್ಯವಹಾರಗಳು ನಮಗೆ ಗೊತ್ತಿಲ್ಲದ ಹಾಗೆ ಕಾರ್ಯಗಳು ನಡೆಯುವಂಥದ್ದಾಗಿದೆ. ಅದರಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂಬುದಾಗಿ ನಾವು ಅನೇಕ ಸಾರಿ ಅರಿಯದವರಾಗಿದ್ದೇವೆ. ಅನೇಕ ಬಾರಿ ಅರಿತರೂ ಅದನ್ನು ಖಂಡಿಸಿದವರಾಗಿದ್ದೇವೆ. ಇದು ಯಾಕೆ ಇಂಥ ಒಂದು ಸ್ವಭಾವ ನಮ್ಮಲ್ಲಿ ಬರುವಂಥದ್ದಾಗಿದೆ? ಅನೇಕರು ಪಾಪವನ್ನು ಮಾಡುವಂಥದ್ದನ್ನು ನಾವು ಕಣ್ಣಾರೆ ನಾವು ಕಾಣ್ತೇವೆ. ಮೋಸವನ್ನು ಮಾಡುವಂಥದ್ದನ್ನು ಕಣ್ಣಾರೆ ಕಾಣ್ತೇವೆ. ಸುಳ್ಳು ಸಾಕ್ಷಿ ಹೇಳುವುದನ್ನು ಕಣ್ಣಾರೆ ನಾವು ಕಾಣ್ತೇವೆ. ಆದರೆ ಯಾಕೆ ನಾವು ಆ ಪಾಪವನ್ನು ನಾವು ಖಂಡಿಸಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಇಂಥ ಕೆಟ್ಟ ಒಂದು ಘಟನೆಯನ್ನು ನಮ್ಮಿಂದ ಅದನ್ನು ತೊಲಗಿಸ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆಂದರೆ ನಮ್ಮಲ್ಲಿ ಆ ಪವಿತ್ರಾತ್ಮನ ಬಲ ನಮ್ಮಲ್ಲಿಲ್ಲ, ಆ ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲಿಲ್ಲ ಆ ಪಾಪವನ್ನು ಖಂಡಿಸುವುದಕ್ಕೋಸ್ಕರವಾಗಿ. ಇಂದು ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ, ಸೀಕ್ ಗಾಡ್, ದೇವರನ್ನು ನೀನು ಹುಡುಕು, ಪಾಪವನ್ನಲ್ಲ ಎಂಬುದಾಗಿ. ಇವತ್ತು ಯಾರು ನೀತಿವಂತರಿದ್ದಾರೆ ಈ ಲೋಕದಲ್ಲಿ? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ ಎಂಬುದಾಗಿ ಸತ್ಯವೇದ ಇರ್ತದೆ. ನೀತಿವಂತನೊಬ್ಬನೇ, ನಮ್ಮ ಒಡೆಯನು, ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು. ಇವತ್ತು ನಾವು ಆತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಿದ್ದೇವೆ. ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ದಂಡನೆ ಅನುಭವಿಸಿದ್ದಾನೆ. ನಮ್ಮೆಲ್ಲರಿಗೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಇವತ್ತು ಈ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಪಾಪವನ್ನು ಹುಡುಕುವುದು ಬೇಡ, ದೇವರನ್ನು ನಾವು ಹುಡುಕಬೇಕಾಗಿದೆ. ಅನೇಕ ಸಾರಿ ನಾವು ನಮ್ಮ ಸಹೋದರರು, ಸಹೋದರಿಯರು, ನಮ್ಮ ಜೊತೆ ಕೆಲಸಗಾರರ ತಪ್ಪುಗಳನ್ನು ನಾವು ಹುಡುಕ್ಲಿಕ್ಕೆ ಹೋಗ್ತೇವೆ. ನೀನು ಅದನ್ನು ತಪ್ಪು ಮಾಡ್ತಾ ಇದೆಯಾ, ನೀನು ಹಾಗೆ ಮಾಡ್ತಾ ಇದೆಯಾ, ನೀನು ಮಾಡ್ತಾ ಇರೋದು ಸರಿ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ನೀನು ಪಾಪವನ್ನು ನೀನು ಹುಡುಕಬೇಡ,
ಅವರ ತಪ್ಪುಗಳನ್ನು ನೀನು ಹುಡುಕಬೇಡ. ಮೊದಲು ನೀನು ದೇವರನ್ನು ಹುಡುಕು, ಮೊದಲು ನೀನು ದೇವರನ್ನು ನೋಡು, ಆಗ ನೀನು ಆಶೀರ್ವಾದವನ್ನು ನೀನು ಹೊಂದ್ತೀಯ ಎಂಬುದಾಗಿ. ಇವತ್ತು ಎಷ್ಟು ಜನ ನಾವು ದೇವರನ್ನು ಹುಡುಕ್ತಾ ಇದ್ದೇವೆ, ಎಷ್ಟು ಜನ ನಾವು ದೇವರನ್ನು ಇವತ್ತು ಆರಾಧನೆ ಮಾಡ್ತಾ ಇದ್ದೇವೆ. ಇಡೀ ಪ್ರಪಂಚದಲ್ಲಿ 800-900 ಕೋಟಿ ಜನಸಂಖ್ಯೆ ಇದೆ. ಆ ಜನಸಂಖ್ಯೆಯಲ್ಲಿ ನಾವು ಎಷ್ಟು ಜನ ದೇವರನ್ನು ಹುಡುಕ್ತಾ ಇದ್ದೇವೆ? ದೇವರ ವಾಕ್ಯ ಹೇಳ್ತದೆ, ಮೊದಲು ನೀನು ದೇವರನ್ನು ಹುಡುಕು, ಆಗ ನೀನು ಅವುಗಳ ಕೂಡ ಎಲ್ಲವನ್ನೇ ಅನುಭವಿಸ್ತೀಯ ಎಂಬುದಾಗಿ ಹೇಳ್ತದೆ. ಇವತ್ತು ನಾವು ದೇವರನ್ನು ಹುಡುಕದೆ ಎಲ್ಲವನ್ನು ಅನುಭವಿಸಲು ನಾವು ಏನಾಗ್ತಕ್ಕಂಥರಾಗಿದ್ದೇವೆ, ಮುಂದಾಗ್ತೇವೆ. ಹಾಗಾದರೆ ಆ ಆಶೀರ್ವಾದ ನಮಗೆ ಸಿಗ್ತದ? ದೇವರನ್ನು ಬಿಟ್ಟು ನಾವು ಬೇರೆ ನಮ್ಮ ಭುಜಬಲ ಮೇಲಾಗಲಿ, ನಮ್ಮ ಶಕ್ತಿ ಮೇಲಾಗಲಿ, ನಮ್ಮ ಹಣದ ಬಲ ಮೇಲಾಗಲಿ ನಾವು ಹಾತುಕೊಳ್ಳುವಾಗ ನಾವು ನಿಜವಾದಂಥ ಆಶೀರ್ವಾದವನ್ನು ಹೊಂದಲಿಕ್ಕೆ ಹೋಗ್ತೀವ ಪ್ರೇರೆ? ಖಂಡಿತ ಎಂದಿಗೂ ಸಾಧ್ಯವಿಲ್ಲ. ದೇವರ ಮೇಲೆ ನಾವು ಹಾತುಕೊಳ್ಳುವಾಗ, ದೇವರ ಶಕ್ತಿಯ ಮೇಲೆ, ದೇವರ ಭುಜಬಲದ ಮೇಲೆ ನಾವು ಹಾತುಕೊಳ್ಳುವಾಗ ನಾವು ದೇವರ ಆಶೀರ್ವಾದವನ್ನು ನಾವು ಹೊಂದತಕ್ಕಂಥರಾಗಿದ್ದೇವೆ. ಇವತ್ತು ಈ ಒಂದು ಸಿರುನಾಮೆ ಹಡಿದಾವರೆಯಲ್ಲಿ ದೇವರನ್ನು ಹುಡುಕು, ಪಾಪವನ್ನಲ್ಲ ಅನ್ನೋ ವಿಚಾರವನ್ನು ನಾವು ಕಲಿಯುವಾಗ ಮೊದಲನಾಗಿ ಹೇಳ್ತದೆ, ಲವ್ ಗಾಡ್ ನಾಟ್ ದ ವರ್ಲ್ಡ್. ದೇವರನ್ನು ಪ್ರೀತಿಸು, ಲೋಕವನ್ನಲ್ಲ. ಇವತ್ತು ನಮ್ಮ ಪ್ರೀತಿ ಏನಾಗಿದೆ? ಲೋಕವನ್ನು ಪ್ರೀತಿಯನ್ನು ಮಾಡ್ತಾ ಇದ್ದೇವೆ. ಲೋಕ ಕೊಡುವಂಥದ್ದು ನಮಗೆ ಶಾಂತಿ ಸಿಗ್ತದೆ, ಲೋಕ ಕೊಡುವಂಥದ್ದು ನಮಗೆ ಸಂತೋಷ ಸಿಗ್ತದೆ, ಲೋಕದಿಂದ ನಮಗೆ ಎಲ್ಲ ಆಸ್ತಿ, ಅಂತಸ್ತು, ಸಮಾಧಾನ, ಸಂತೋಷ ಸಿಗ್ತದೆ ಎಂಬುದಾಗಿ ಅನೇಕರು ಈ ಲೋಕದ ಆಸೆಯಲ್ಲಿ ಒಳಗಾಗಿದ್ದಾರೆ. ಸೈತಾನ ತೋರಿಸುವಂಥ ವ್ಯಾಮೋಹ ಇದಾಗಿದೆ ಪ್ರೇರೆ. ಸೈತಾನನು ಯೇಸು ಸ್ವಾಮಿಗೆ ಆ ಒಂದು ವ್ಯಾಮೋಹವನ್ನು ತೋರಿಸಿದಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಆದರೆ ದೇವಕುಮಾರರಾಗಿರ್ತಕ್ಕಂಥ ಆತನು ದೇವರ ವಾಕ್ಯದಲ್ಲೇ ಅದೆಲ್ಲವನ್ನು ಆತನು ಸರಿಪಡಿಸಿದನು. ಇವತ್ತು ಮನುಷ್ಯರಂಥ ನಾವುಗಳು, ಮಾನವರಂಥ ನಾವುಗಳು ಹೇಗೆ ನಾವು ಇದನ್ನು ಸರಿಪಡಿಸ್ಕೊಳ್ತೀವಿ? ಒಂದು ವೇಳೆ ನಮಗೆ ಇಂಥ ಒಂದು ಆಸ್ತಿ ವೈಭವವನ್ನು ನಾನು ಕೊಡ್ತೇನೆ, ನೀನು ನನಗೆ ಅಡ್ಡ ಬೀಳು ಎಂಬುದಾಗಿ ಹೇಳುವಾಗ ನಾವು ಏನು ಮಾಡ್ತೇವೆ? ನಮ್ಮನ್ನು ನಾವು ಪರೀಕ್ಷೆಯನ್ನು ಮಾಡಿಕೊಳ್ರಿ. ಒಂದು ವೇಳೆ ನಾವು ಆ ಶೋಧನೆಯಲ್ಲಿ ಬಿದ್ದೋಗ್ತೀವ, ಅಥವಾ ಇಲ್ಲ ನಾನು ಈ ಲೋಕದ ಆಸೆ ನನಗೆ ಬೇಡ, ಈ ಲೋಕದ ಸಂಪತ್ತು ನನಗೆ ಬೇಡ, ಈ ಲೋಕದ ವೈಭವ ನನಗೆ ಬೇಡ, ನಿತ್ಯ ಜೀವದ ಕೊಡುವಂಥ ದೇವರನ್ನು ನಾನು ಹುಡುಕ್ತೇನೆ, ದೇವರ ಆಶೀರ್ವಾದ ಬೇಕು ಎಂಬುದಾಗಿ. ಆದ್ದರಿಂದ ಪ್ರೇರೆ, ನಾವು ಈ ಲೋಕದ ವಸ್ತುವನ್ನೆಲ್ಲ ಹುಡುಕುವಂಥದ್ದು ದೇವರ ಆಶೀರ್ವಾದವನ್ನು ಹುಡುಕಬೇಕಾಗಿದೆ. ಲವ್ ಗಾಡ್ ನಾಟ್ ಆಲ್ ದ ವರ್ಲ್ಡ್. ದೇವರನ್ನು ಪ್ರೀತಿಸು, ಲೋಕವನ್ನಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಇವತ್ತು ನಾವು ಯಾರನ್ನು ಪ್ರೀತಿಯನ್ನು ಮಾಡ್ತಾ ಇದ್ದೇವೆ? ಇವತ್ತು ಯಾರು ನಮ್ಮನ್ನು ಪ್ರೀತಿಯನ್ನು ಮಾಡುವಂಥರಾಗಿದ್ದಾರೆ? ದೇವರ ವಾಕ್ಯ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ನಾನು ನಿಮ್ಮನ್ನು ನಿತ್ಯ ಜೀವವನ್ನು ನಾನು ಕೊಡ್ತೀನಿ ಎಂಬುದಾಗಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಎಷ್ಟು ಪ್ರೀತಿ! ಅಪಾರವಾದಂಥ ಪ್ರೀತಿ. ಆತನ ಪ್ರೀತಿ ಊಹಿಸಲಾಗದಂಥ ಪ್ರೀತಿ, ಆತನ ಪ್ರೀತಿ ಹಳೆಯಲಾರದಂಥ ಪ್ರೀತಿ ಆಗಿದೆ. ಇವತ್ತು ತಂದೆ ಕೊಡುವಂಥ ಆಶೀರ್ವಾದ ಎಷ್ಟಾಗಿದೆ ಪ್ರೇಯರೆ? ಒಬ್ಬ ಮುದ್ದು ಮಗಳು ತಂದೆಯನ್ನು ಆತನು ಫೋನ್ ಮಾಡಿ ಕೇಳ್ತಾರಂತೆ, ಅಪ್ಪ ನೀನು ಕೆಲಸದಿಂದ ಬರುವಾಗ ನನಗೆ ಚಾಕ್ಲೇಟನ್ನು ತೆಗೆದುಕೊಂಡು ಬಾ ಎಂಬುದಾಗಿ. ಆ ಮಗಳು ತಂದೆ ಬರುವುದನ್ನು ಸಾಯಂಕಾಲ ಕಾಯ್ತಾ ಇದ್ಲು. ಯಾಕೆಂದರೆ ನನ್ನ ತಂದೆ, ನನ್ನ ಅಪ್ಪ ನನಗೆ ಬಹಳಷ್ಟು ಚಾಕ್ಲೇಟ್ಗಳನ್ನು, ಸಿಹಿಯನ್ನು ತರ್ತಾ ಇದ್ದಾನೆ ಎಂಬುದಾಗಿ. ತಂದೆ ಕೆಲಸವನ್ನು ಮುಗಿಸಿ ಸಾಯಂಕಾಲ ಮನೆಗೆ ಬರುವಾಗ ಒಂದು ದೊಡ್ಡ ಬಾಕ್ಸ್ನಲ್ಲಿ ಆ ಚಾಕ್ಲೇಟನ್ನು ತನ್ನ ಮಗಳಿಗೋಸ್ಕರವಾಗಿ, ತನ್ನ ಪ್ರೀತಿಯ ಮಗಳಿಗೋಸ್ಕರವಾಗಿ ಆತನು ತಂದಾಗ ಅಪ್ಪ ಹೇಳ್ತಾನೆ ಮಗಳಿಗೆ, ಮಗಳೇ ನಿನಗಾಗಿ ನೀನು ಹೇಗೆ ಕೇಳಿದೆಯಲ್ಲ ಇಷ್ಟೊಂದು ಚಾಕ್ಲೇಟು, ಈಗೋ ನಿನಗೆ ತಂದಿದ್ದೇನೆ ಅಂತೇಳಿ ಆ ಒಂದು ಬಾಕ್ಸನ್ನು ಕೊಡಲಿಕ್ಕೆ ಹೋಗ್ತಾನೆ. ಆ ಬಾಕ್ಸನ್ನು ಓಪನ್ ಮಾಡಿ, ಮಗಳೇ ನಿನಗೆ ಎಷ್ಟು ಬೇಕು ನೀವು ತೆಗೆದುಕೋ, ನಿನ್ನ ಕೈಯಿಂದ ಎಷ್ಟು ಬೇಕು ನೀವು ತೆಗೆದುಕೋ ಎಂಬುದಾಗಿ ಹೇಳಿದಾಗ ಆ ಮಗಳು, ನನಗೆ ಬೇಡಪ್ಪ, ನೀನೇ ಕೊಡು, ನಾನು ತೆಗೆದುಕೊಳ್ಳಲ್ಲ, ನೀನೇ ಕೊಡು ಚಾಕ್ಲೇಟ್ ಅಂತ ಕೇಳ್ತಾನೆ. ಆವಾಗ ಆ ತಂದೆ ಪ್ರೀತಿಯಿಂದ ತನ್ನ ದೊಡ್ಡ ಕೈಗಳಿಂದ ಆ ಒಂದು ಚಾಕ್ಲೇಟನ್ನು ಹಾಕಿ ಆತನಿಗೆ
ಕೈಗೆ ಬಂದಷ್ಟು ಚಾಕ್ಲೇಟನ್ನು ತೆಗೆದು ತನ್ನ ಮಗಳ ಕೈಗೆ ಕೊಡ್ತಾನೆ. ಮಗಳ ಒಂದು ಪುಟ್ಟ ಕೈ ಆ ಚಾಕ್ಲೇಟಿಂದ ತುಂಬ ಹೋಗ್ತಕ್ಕಂಥದ್ದಾಗಿದೆ. ಮಗಳು ಬಹಳಷ್ಟು ಸಂತೋಷವಾಗಿ, ಓ ನನ್ನ ಅಪ್ಪ ಎಷ್ಟೊಂದು ಚಾಕ್ಲೇಟ್ ನನಗೆ ಕೊಟ್ಟ ಎಂಬುದಾಗಿ. ಆಗ ಅಪ್ಪ ಕೇಳ್ತಾನೆ ಮಗಳಿಗೆ, ಮಗಳೇ ಎಲ್ಲವನ್ನು ನಿನಗೆ ತಂದಿದೆ, ನಿನಗೆ ಎಷ್ಟು ಬೇಕು ಚಾಕ್ಲೇಟು ನೀನು ತಗೋ ಅಂತ ಹೇಳಿದೆ, ಯಾಕೆ ನೀನು ಹಂಗೆ ಮಾಡಲಿಲ್ಲ, ನನ್ನ ಕೈಯಲ್ಲಿ ಯಾಕೆ ನೀನು ಇಸ್ಕೊಳ್ತಾ ಇದೆಯಾ ಅಂತ ಆ ತಂದೆ ಮಗಳನ್ನು ಕೇಳಿದಾಗ ಮಗಳು ಹೇಳ್ತಾಳೆ, ಅಪ್ಪ ನನ್ನದು ಪುಟ್ಟ ಕೈ, ನಾನು ಕೈ ಹಾಕಿ ತೆಗೆದುಕೊಂಡ್ರೆ ಬರೀ ನನಗೆ 5-6 ಚಾಕ್ಲೇಟ್ ಮಾತ್ರ ಸಿಗ್ತದೆ, ಆದರೆ ನಿನ್ನ ದೊಡ್ಡ ಕೈ ಇದೆ, ನೀನು ಕೈ ಹಾಕಿ ನನಗೆ ಕೊಟ್ಟರೆ ನನ್ನ ಕೈಯೆಲ್ಲ ತುಂಬೋಗ್ತದೆ ಎಂಬುದಾಗಿ. ಇವತ್ತು ಪ್ರೇರೆ, ಲೋಕದ ಕೊಡುವಂಥ ಆಶೀರ್ವಾದ ನಾವು ತೆಗೆದುಕೊಂಡಂಥ ಆಶೀರ್ವಾದವಾಗಿರ್ತದೆ. ಲೋಕ ಕೊಡುವಂಥ ಒಂದು ವೈಭವ ನಾವು ತೆಗೆದುಕೊಂಡಂಥ ಇಡಿಯಷ್ಟು ಆಗಿರ್ತಕ್ಕಂಥದ್ದಾಗಿದೆ. ಆದರೆ ತಂದೆಯ ಕೊಡುವಂಥ ಆಶೀರ್ವಾದ ಅದು ಕೈ ತುಂಬ ಬರುವಂಥದ್ದಾಗಿದೆ. ಇವತ್ತು ಪ್ರೇರೆ, ನಾವು ಯಾರನ್ನು ಪ್ರೀತಿ ಮಾಡ್ತಾ ಇದ್ದೇವೆ? ಲೋಕವನ್ನು ಪ್ರೀತಿ ಮಾಡ್ತಾ ಇದ್ದೇವಾ ಅಥವಾ ದೇವರನ್ನು ಪ್ರೀತಿ ಮಾಡ್ತಾ ಇದ್ದೇವ? ಲೋಕವು ಕೊಡುವಂಥ ಆಶೀರ್ವಾದ ಅದು ಶಾಶ್ವತವಲ್ಲ, ಅದು ನಶ್ವರ ಪ್ರಿಯರೇ. ದೇವರು ಕೊಡುವಂಥ ಆಶೀರ್ವಾದ ಅದು ಶಾಶ್ವತವಾದಂಥ ಆಶೀರ್ವಾದವಾಗಿದೆ. ದೇವರು ಕೊಡುವಂಥ ಆಶೀರ್ವಾದ ಅದು ನಿರಂತರವಾಗಿದೆ, ಅದು ಶಾಶ್ವತವಾಗಿದೆ, ಅದು ನಿತ್ಯ ಜೀವನ ಕೊಡುವಂಥದ್ದಾಗಿದೆ. ಇವತ್ತು ಈ ಲೋಕವು ಕೊಡುವಂಥದ್ದು ಕ್ಷಣಿಕ ಮಾತ್ರವಾಗಿದೆ. ಈಗ ಅದು ನಮ್ಮ ಜೊತೆ ಇರ್ತದೆ, ಇನ್ನು ಸ್ವಲ್ಪ ಸಮಯದಲ್ಲಿ ಅದು ನಾಶವಾಗ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯ ಹೇಳುವ ಹಾಗೆ, ನೀನು ಮೊದಲು ದೇವರನ್ನು ಹುಡುಕು, ಈ ಲೋಕವನ್ನಲ್ಲ, ದೇವರನ್ನು ಹುಡುಕು, ಪಾಪವನ್ನಲ್ಲ, ಇನ್ನೊಬ್ಬರ ತಪ್ಪನ್ನು ಹುಡುಕಿ ನಾವೇನು ಮಾಡ್ತಕ್ಕಂಥದ್ದಾಗಿದ್ದೇವೆ? ಕಾಲಾಹರಣವನ್ನು ಮಾಡ್ತಕ್ಕಂಥದ್ದಾಗಿದ್ದೇವೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಫಸ್ಟ್ ಸೀಕ್ ದ ಗಾಡ್, ನಾಟ್ ಸಿನ್ ಎಂಬುದಾಗಿ. 1 ಯೋಹನ 2ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ಲೋಕವನ್ನಾಗಲಿ ಲೋಕದಲ್ಲಿರುವ ವಸ್ತುಗಳನ್ನಾಗಲಿ ಪ್ರೀತಿಸಬೇಡಿರಿ. ಭಾಳ ದೇವರ ವಾಕ್ಯವು ನಮ್ಮನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಾಗಿದೆ. ಲೋಕವನ್ನಾಗಲಿ ಲೋಕದ ವಸ್ತುಗಳನ್ನಾಗಲಿ ಪ್ರೀತಿಸಬೇಡಿರಿ ಎಂಬುದಾಗಿ. ಇವತ್ತು ನಮ್ಮ ಪಕ್ಕದ ಮನೆಯ ಸಹೋದರರು ಒಂದು ಒಳ್ಳೆಯ ಒಂದು ಕಾರನ್ನು ತೆಗೆದುಕೊಂಡ್ರೆ ನಮಗೂ ಸಹ ಅದು ಆಸೆ ಆಗ್ತದೆ. ಓ, ಅವರು ನಮ್ಮ ಪಕ್ಕದ ಮನೆಯವರು ಕಾರನ್ನು ತೆಗೆದುಕೊಂಡಿದ್ದಾರೆ, ನಾನು ತೆಗೆದುಕೊಳ್ಬೇಕೆಂಬುದಾಗಿ ಏನು ಮಾಡ್ತೇವೆ? ಸಾಲ ಅಥವಾ ಲೋನ್ನೆಲ್ಲ ಮೂಲಕವಾಗಿ ನಾವು ತೆಗೆದುಕೊಂಡು ಅವರಿಗಿಂತ ಏನು ನಾನು ಚೆನ್ನಾಗಿದ್ದೇನೆ ಎಂಬುದಾಗಿ ನಾವು ತೋರಿಸ್ಕೊಳ್ತೇವೆ. ಆದರೆ ಇನ್ನೊಂದು ದಿನ ಆ ಹಣವನ್ನು ಮತ್ತೆ ನಾವು ಕಟ್ಟಲಿಕ್ಕೆ ಹೋಗುವಾಗ ನಮಗೆ ಭಾಳ ಕಷ್ಟ ಆಗ್ತದೆ. ಆ ಕಷ್ಟ ಆದಾಗ ಆ ತೆಗೆದುಕೊಂಡಂಥ ಕಾರನ್ನು ಮತ್ತೆ ಅವರು ವಾಪಸ್ ತೆಗೆದುಕೊಂಡು ಹೋಗುವ ಎಷ್ಟು ನೋವಾಗ್ತದೆ. ನಮಗೆ ಎಷ್ಟು ಸಾಧ್ಯವಾದಷ್ಟು ಅಷ್ಟನ್ನು ಮಾಡಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕೆಂಬುದಾಗಿ ಒಂದು ಗಾದೆ ಹೇಳ್ತಕ್ಕಂಥದ್ದಾಗಿದ್ದಾನೆ. ಇವತ್ತು ಲೋಕವು ಅನೇಕ ಆಶೀರ್ವಾದಗಳನ್ನು ನಮಗೆ ಕೊಡ್ತಕ್ಕಂಥದ್ದಾಗಿದೆ, ಅದು ನಶ್ವರ ಪ್ರೇರೆ. ಇವತ್ತು ಕೊಡುವಂಥ ಈ ಲೋಕ ಕೊಡುವಂಥ ಆಶೀರ್ವಾದ ಶಾಶ್ವತವಲ್ಲ. ಹಾಗಾಗಿ ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ, ದೇವರನ್ನು ಪ್ರೀತಿಸಿ ಲೋಕವನ್ನಲ್ಲ ಮತ್ತು ಲೋಕದಲ್ಲಿರುವುಗಳನ್ನು ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ ಎಂಬುದಾಗಿ ಹೇಳ್ತದೆ. ಯಾರು ಈ ಲೋಕವನ್ನು ಪ್ರೀತಿಯನ್ನು ಮಾಡ್ತಕ್ಕಂಥದ್ದಾಗಿದ್ದಾರೋ, ಯಾರು ಈ ಲೋಕದ ಆಶೆಗೆ ಒಳಗಾಗ್ತಕ್ಕಂಥದ್ದಾಗಿದ್ದಾರೋ ಅವರಲ್ಲಿ ತಂದೆಯ ಮೇಲಿನ ಪ್ರೀತಿ ಅವರಲ್ಲಿ ಇಲ್ಲ ಎಂಬುದಾಗಿ ದೇವರ ವಾಕ್ಯ 1 ಯೋಹನ 2ನೇ ಅಧ್ಯಾಯ 15ರಿಂದ 17ನೇ ವಚನ ತನಕ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಈ ಲೋಕ ಕೊಡುವ ಆಶೀರ್ವಾದ ಅದು ಶಾಶ್ವತವಲ್ಲ ಪ್ರೇರೆ. ಅದು ದುಃಖವನ್ನು ಕೊಡ್ತದೆ, ಅದು ನೋವನ್ನು ಕೊಡ್ತದೆ, ಅದು ನಮ್ಮನ್ನು ಕೆಟ್ಟತನಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಸೈತಾನನು ಎಲ್ಲ ಕಾರ್ಯಗಳನ್ನು ಆಶೆಗಳನ್ನು ನಮ್ಮನ್ನು ಹೊಡ್ಡಿಸಿ ನಮ್ಮನ್ನು ಆತನು ಈ ಲೋಕದ ಆಸೆಗೆ ಆತನು ಒಳಪಡಿಸ್ತಕ್ಕಂಥನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀನು ದೇವರನ್ನು ಹುಡುಕು, ದೇವರು ಸಿಗ್ತಾನೆ, ದೇವರೆಲ್ಲವನ್ನು ಕೊಡ್ತಾನೆ, ದೇವರ ಆಶೀರ್ವಾದವನ್ನು ಕೊಡ್ತಾನೆ. ಈ ಲೋಕವನ್ನಲ್ಲ, ಈ ಲೋಕವು ನಿಮ್ಮನ್ನು ಏನು ಕೊಡುವುದಿಲ್ಲ. ಈ ಲೋಕವು ನಮ್ಮನ್ನು ಭಾಳ ನಯವಾಗಿ ನಮ್ಮನ್ನು ಕರೀತಕ್ಕಂಥದ್ದಾಗಿದೆ, ಆದರೆ ಅದು ಪಾತಾಳವೇ ವಿನಃ ಸ್ವರ್ಗವಲ್ಲ. ಆದ್ದರಿಂದ ನನ್ನ ಪ್ರಿಯ ಬಂಧುಗಳೇ, ಇವತ್ತು ದೇವರನ್ನು ಹುಡುಕಬೇಕಾಗಿದೆ. ದೇವರು ಕೊಡುವಂಥ ಆಶೀರ್ವಾದವನ್ನು ಹೊಂದಿಕೊಳ್ಬೇಕಾಗಿದೆ. ದೇವರು ಕೊಡುವಂಥ ಪ್ರೀತಿಯನ್ನು ಹೊಂದಿಕೊಳ್ಬೇಕಾಗಿದೆ. ದೇವರು ಕೊಡುವಂಥ ಆ ಒಂದು ನಿಸ್ವಾರ್ಥವಾದಂಥ ಪ್ರೀತಿಯನ್ನು ನಾವು ಹೊಂದಿಕೊಳ್ಬೇಕಾಗಿದೆ. ಸತ್ಯವೇದದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಾಗಿದೆ, ಬಿಲಿವರ್ಸ್ ಗಾಡ್
ನಾಟ್ ಇನ್ ಡಿವೋರ್ಸರ್ ಎಂಬುದಾಗಿ. ದೇವರನ್ನು ನೀವು ನಂಬಿ ಮೋಸಗಾರರಲ್ಲ. ಇವತ್ತು ನಾವೇನು ಮಾಡ್ತಾ ಇದ್ದೇವೆ? ಈ ಜಗತ್ತು ಮೋಸಗಾರರು ನಂಬ್ತಾ ಇದ್ದಾರೆ. ಈ ಲೋಕ ಮೋಸ ಮಾಡುವವರನ್ನು ನಂಬ್ತಾ ಇದ್ದಾರೆ. ಎಲ್ಲಿವರೆಗೆ ಮೋಸ ಮಾಡಿಸ್ಕೊಳ್ಳುವಂಥವ್ರು ಇರ್ತಕ್ಕಂಥವರಾಗಿದ್ದರು ಅಲ್ಲಿವರೆಗೆ ಮೋಸ ಮಾಡುವವರು ಇರ್ತಾರೆ. ಹಾಗಾದರೆ ಸೈತಾನನು ಎಂಥ ಒಂದು ಕುತಂತ್ರವಾದಂಥ ಉಪಾಯವನ್ನು ಆತನು ಹುಡುಕಿದ್ದಾನೆ ಪ್ರೇರೆ. ಇವತ್ತು ಯಾರು ಒಳ್ಳೆತನಕ್ಕೆ ಯಾರು ಮಾತಾಡುವುದಿಲ್ಲ, ಒಳ್ಳೆಯತನಕ್ಕೆ ಯಾರು ಸಹಾಯವನ್ನು ಮಾಡೋದಿಲ್ಲ. ಆದರೆ ಕೆಟ್ಟತನಕ್ಕೆ ನೋಡಿ ಭಾಳಷ್ಟು ಜನಗಳ ಸಹಾಯವನ್ನು ಮಾಡ್ತಾರೆ. ಸೈತಾನ ಅವರ ಮನಸ್ಸನ್ನು ಪ್ರೇರೇಪಿಸ್ತಕ್ಕಂಥನಾಗಿದ್ದಾನೆ. ಕೆಟ್ಟದ್ದನ್ನು ಮಾಡುವುದಕ್ಕೋಸ್ಕರವಾಗಿ, ಕೆಟ್ಟದ್ದನ್ನು ನೋಡುವುದಕ್ಕೋಸ್ಕರವಾಗಿ, ಕೆಟ್ಟ ಕಾರ್ಯಗಳನ್ನು, ಕೆಟ್ಟ ಕೆಲಸಗಳನ್ನು ಮಾಡುವುದಕ್ಕೋಸ್ಕರವಾಗಿ ಸೈತಾನು ಬಹಳಷ್ಟು ಆ ಒಂದು ಆಶೀರ್ವಾದವನ್ನು ನೀಡ್ತಾನೆ. ಆದರೆ ಪ್ರಿಯರೇ, ದೇವರ ವಾಕ್ಯವು ಹೇಳ್ತಕ್ಕಂಥದ್ದಾಗಿದೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚ್ಚಿಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತದೆ. ಹಾಗಾದರೆ ನಾವು ಯಾರ ಬಳಿಯಲ್ಲಿದ್ದೇವೆ? ನಾವು ಯಾರ ಆಶೀರ್ವಾದವನ್ನು ಹೊಂದ್ತಾ ಇದ್ದೇವೆ? ದೇವರ ವಾಕ್ಯವು ಹೇಳ್ತಕ್ಕಂಥದ್ದಾಗಿದೆ, ಅವನೇನಾಗಿದ್ದಾನಂತೆ, ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದಾನೆ. ಸೈತಾನನ ಬಗ್ಗೆ ಹೇಳ್ತದೆ, ಸತ್ಯವೇದದಲ್ಲಿ ನೀನು ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತದೆ. ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಇವತ್ತು ಈ ಕೊನೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಕೊನೆಯ ಕಾಲ ಎಂಬುದಾಗಿ ನೋಡಬೇಕಾದ್ರೆ ಬಹಳಷ್ಟು ಕಷ್ಟ, ನೋವು, ಸಂಕಟ ಇವೆಲ್ಲವನ್ನು ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ನಾವು ಅನುಭವಿಸಬೇಕು ಎಂಬುದಾಗಿ ಸತ್ಯವೇದವು ಹೇಳ್ತಕ್ಕಂಥದ್ದಾಗಿದೆ ಪ್ರೇರೆ. ಒಬೇ ಗಾಡ್, ನಾಟ್ ಯುವರ್ ಆಪರ್ಚುನಿಟೀಸ್. ದೇವರಿಗೆ ವಿಧೇಯರಾಗಿರಿ, ನಿಮ್ಮ ಹಸಿವುಗಳಿಗಲ್ಲ ಎಂಬುದಾಗಿ. ದೇವರು ಇವೆಲ್ಲವುಗಳನ್ನು ನಮಗೆ ಕೊಡ್ತಕ್ಕಂಥನಾಗಿದೆ. ಮೊದಲು ನೀವು ದೇವರನ್ನು ಹುಡುಕು, ಅದು ಕೂಡ ಎಲ್ಲವೂ ನಿನಗೆ ದೊರಕ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ನಾವೇನು ಮಾಡ್ತೇವೆ? ಇಲ್ಲ, ಮೊದಲು ನಮಗೆಲ್ಲವೂ ದೊರಕಬೇಕು, ಆಮೇಲೆ ನಾವು ದೇವರನ್ನು ಹುಡುಕಬೇಕು ಎಂಬುದಾಗಿ. ಮೊದಲನೇದಾಗಿ ನಾವು ಹಣವನ್ನು ಸಂಪಾದನೆ ಮಾಡ್ತೇವೆ, ದಶಮಭಾಗವನ್ನು ದೇವರ ಆಲಯಕ್ಕೆ ಕೊಡಬೇಕೆಂಬುದಾಗಿ ಸತ್ಯವೇದದಲ್ಲಿ ಹೇಳಿದೆ. ನಿನ್ನ 10ರಲ್ಲಿ 1 ಭಾಗವನ್ನು ದಶಮಭಾಗವಾಗಿ ನಿನ್ನ ದೇವರ ಆಲಯಕ್ಕೆ ಕೊಡು, ಅದು ನಿನಗೆ ಆಶೀರ್ವಾದ ಸಿಗ್ತದೆ ಎಂಬುದಾಗಿ. ನಾವೇನು ಮಾಡ್ತಾ ಇದ್ದೇವೆ? ನಮ್ಮ ಆದಾಯದಲ್ಲಿ ಮೊದಲು ನಮಗೆಲ್ಲ ಖರ್ಚುಗಳನ್ನು ನಾವು ತೆಗಿತೇವೆ. ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿವಿಧ ಖರ್ಚುಗಳಿಗೆ ನಾವು ಕೊಟ್ಟು ಉಳಿದಂಥ ಹಣದಲ್ಲಿ ದೇವರ ಆಲಯಕ್ಕೆ ಸ್ವಲ್ಪವನ್ನು ನಾವು ಕೊಡ್ತೇವೆ. ಇದು ಆಶೀರ್ವಾದ ನಮಗೆ ಸಿಗ್ತದ? ಖಂಡಿತವಾಗಲಿಲ್ಲ ಪ್ರೇರ. ಹಾಗಾಗಿ ದೇವರ ವಾಕ್ಯ ಹೇಳ್ತಕ್ಕಂಥ ದೇವರನ್ನು ನೀನೇನು ಮಾಡು? ನಂಬಿ. ನೀವು ಮೋಸಗಾರ ನಂಬೇಡ, ದೇವರನ್ನು ನಂಬು, ಮೋಸಗಾರನಲ್ಲ ಎಂಬುದಾಗಿ. ಅದಕ್ಕೋಸ್ಕರವಾಗಿ ಹೇಳ್ತದೆ ಭಾಳ ಸ್ಪಷ್ಟವಾಗಿ, ದೇವರಿಗೆ ವಿಧೇಯರಾಗಿರಿ, ನಿಮ್ಮ ಹಸಿವುಗಳಿಗೋಸ್ಕರವಾಗಿ ವಿಧೇಯರಾಗಬೇಡ್ರಿ ಎಂಬುದಾಗಿ. ಇವತ್ತು ಏನಾಗಿದೆ? ಹಸಿವು ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿಸ್ತಕ್ಕಂಥದ್ದಾಗಿದೆ. ಯಾವಾಗ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 34ನೇ ಅಧ್ಯಾಯ 10ನೇ ವಚನ ಹೇಳುವ ಹಾಗೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗೆಲ್ಲದೆ ಹಸಿದಾವು, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಇವತ್ತು ನಮ್ಮ ಹಸಿವುಗಳಿಗೋಸ್ಕರವಾಗಿ ನಾವು ಬೇಡ್ಕೊಳ್ಬಾರ್ದಾಗಿದೆ, ದೇವರನ್ನು ನಂಬಬೇಕಾಗಿದೆ. ಯಾವಾಗ ನಾವು ದೇವರನ್ನು ನಂಬ್ತೇವೆ, ಯಾವಾಗ ನಾವು ದೇವರ ಆಶೀರ್ವಾದವನ್ನು ಹುಡುಕ್ತೇವೆ, ಆವಾಗ ನಮ್ಮ ಕೊರತೆ, ನಮ್ಮ ಹಸಿವು, ನಮ್ಮ ಬಡತನ, ನಮ್ಮ ಕಣ್ಣೀರು, ನಮ್ಮ ರೋಗ, ನಮ್ಮ ಎಲ್ಲ ಸಮಸ್ಯೆಗಳು ಸಂಪೂರ್ಣವಾಗಿ ಆತನಿಂದ ತೊಲಗುವಂಥದ್ದಾಗಿದೆ. ಸೈತಾನ ನಮ್ಮ ಇವೆಲ್ಲವನ್ನ ಭಾರವನ್ನು ನಮ್ಮ ಮೇಲೆ ಹಾಕಿದ್ದಾನೆ. ಆದರೆ ಯಾವಾಗ ನಾವು ದೇವರನ್ನು ನಂಬ್ತೇವೆ, ಈ ಎಲ್ಲ ಭಾರಗಳು ನಮ್ಮನ್ನು ಬಿಟ್ಟು ಹೋಗ್ತಕ್ಕಂಥದ್ದಾಗಿದೆ. ದೇವರ ಆಶೀರ್ವಾದ, ಆತನ ಕೃಪೆ ನಮ್ಮನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುವಂಥದ್ದಾಗಿದೆ. ಆತ್ಮೀಯ ಪ್ರಿಯ ಬಂಧುಗಳೇ, ಇವತ್ತು ದೇವರನ್ನು ಹುಡುಕಬೇಕಾಗಿದೆ. ಪಾಪಗಳನ್ನೆಲ್ಲ, ಈ ಲೋಕದ ಆಸೆಗಳನ್ನೆಲ್ಲ, ಈ ಲೋಕದ ಐಶ್ವರ್ಯಗಳನ್ನೆಲ್ಲ, ಈ ಲೋಕದ ಸಂಪತ್ತುಗಳನ್ನೆಲ್ಲ. ಯಾವಾಗ ನೀವು ದೇವರನ್ನು ಹುಡುಕುವಾಗ ಇವೆಲ್ಲ ಆಶೀರ್ವಾದಗಳು ತಾನಾಗಿ ನಮ್ಮ ಮೇಲೆ ಬರ್ತಕ್ಕಂಥದ್ದಾಗಿದೆ. ಇವತ್ತಿನ ಕಾಟ ಇವತ್ತು ಸಾಕು, ಏನಕ್ಕೆ ನಾಳೆ ಯಾಕೆ ಚಿಂತೆ ಮಾಡ್ತಾ ಇದೆಯಾ? ಸೊಲೊಮೋನನ ಆ ವಿಚಾರದಲ್ಲಿ ಹೇಳುವಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳ್ತಕ್ಕಂಥದ್ದಾಗಿ, ಅಡವಿಯ ಹೂವು ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಅದು ತಾನಾಗಿ ಬೆಳೀತಕ್ಕಂಥದ್ದಾಗಿದೆ. ಅದು ಸೊಲೊಮೋನಿಗಿರ್ತಕ್ಕಂಥ ವೈಭವಕ್ಕಿಂತಲೂ ಅದು ಹೆಚ್ಚಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಇವತ್ತು ಪ್ರೇರಣೆ, ಇವತ್ತು ಇದ್ದು ಸಂಜೆ ನಾವು ಬಾಡೋಗುವ ಹೂವಿನ ಹಾಗೆ, ಹುಲ್ಲಿನ ಹಾಗೆ, ಹಬೆಯಾಗೆ ನಮ್ಮ ಜೀವನ ಇದೆ.
ಇವತ್ತು ನಾವು ಎಷ್ಟರ ಮಟ್ಟಿಗೆ ನಾವು ನಾನು ಬೇಕು, ಎಲ್ಲ ಬೇಕು, ನಾನು ಅಷ್ಟು ಸಂಪಾದನೆ ಮಾಡಬೇಕು, ಹಾಗೆ ಮಾಡಬೇಕು, ಇಂಥ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ಇಂಥ ದೊಡ್ಡ ಕಾರನ್ನು ಕಟ್ಕೊಳ್ಬೇಕು, ನನಗೆ ಒಂದು ಘನತೆ ಬೇಕು ಎಂಬುದಾಗಿ ಹೇಳ್ತೇವೆ. ಆದರೆ ಸತ್ತಾಗ ಏನಾಗಿದೆ? ನಮ್ಮ ದೇಹವನ್ನು ಏನಂತಾರೆ? ಇವತ್ತು ನಮ್ಮ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಸತ್ತಾಗ ಹೆಣ ಎಂಬುದಾಗಿ ನಮ್ಮನ್ನು ಕರೀತಾರೆ. ಇವತ್ತು ಆ ಒಂದು ಸನ್ನಿವೇಶವನ್ನು ನಾವು ನೋಡಬೇಕಾದ್ರೆ ದೇವರ ಕ್ಷಮದಲ್ಲಿ ನಾವು ಇರೋಣ ಪ್ರೇರೆ. ದೇವರ ಸನ್ನಿಧಾನದಲ್ಲಿ ನಾವು ಬರೋಣ. ದೇವರು ಕೊಡುವಂಥ ಆಶೀರ್ವಾದವು ಅದು ನಿರಂತರವಾಗಿರ್ತದೆ, ಅದು ಶಾಶ್ವತವಾಗಿರ್ತದೆ. ದೇವರು ಕೊಡುವಂಥ ಆಶೀರ್ವಾದವು ಬಹಳಷ್ಟು ಅದು ಪ್ರೀತಿಪೂರ್ವಕವಾದಂಥ ಆಶೀರ್ವಾದವಾಗಿದೆ. ಆದ್ದರಿಂದ ನಮ್ಮನ್ನು ನಾವು ದೇವರ ಕಡೆಗೆ ಒಪ್ಪಿಸ್ಕೊಳ್ಳೋಣ. ನಾವು ದೇವರನ್ನು ಹುಡುಕೋಣ. ಈ ಲೋಕವನ್ನು ಹುಡುಕೋದು ಬೇಡ. ಈ ಲೋಕದಲ್ಲಿ ನಡೆಯುವಂಥ ಎಲ್ಲ ಕೆಟ್ಟ ಕಾರ್ಯಗಳನ್ನು ಹುಡುಕೋದು ಬೇಡ. ಈ ಲೋಕದಲ್ಲಿ ನಡೀತಕ್ಕಂಥ ಪಾಪದ ಕಾರ್ಯಗಳನ್ನು ಹುಡುಕೋದು ಬೇಡ. ದೇವರನ್ನೇ ದೃಷ್ಟಿಸು, ಆಶೀರ್ವಾದವನ್ನು ಕಾಣುವೆ. ದೇವರನ್ನು ನೀನು ಹೊಂದಿಕೋ, ಆಶೀರ್ವಾದವನ್ನು ಕಾಣುವೆ ಎಂಬುದಾಗಿ ಸತ್ಯ ದೇವರು ಹೇಳ್ತದೆ. ಆದ್ದರಿಂದ ಪ್ರೇಯರೇ, ವರ್ಷಿಪ್ ಗಾಡ್ ನಾಟ್ ಕಂಫರ್ಟ್. ದೇವರನ್ನು ಪೂಜಿಸು, ಸಾಂತ್ವನವನ್ನಲ್ಲ ಎಂಬುದಾಗಿ ಹಬಕ್ಕೂಕ ಪತ್ರಿಕೆಯಲ್ಲಿ ಹೇಳ್ತದೆ, 3ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ, ಆಹಾ, ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷೆ ಲತೆಗಳಲ್ಲಿ ಹಣ್ಣು ಸಿಗದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ, ಮಂದೆಯು ಕೊಟ್ಟಿಗೆಯೊಳಗೆ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವನು ಎಂಬುದಾಗಿ ಹೇಳ್ತದೆ. ಹಬಕ್ಕೂಕ ಪುಸ್ತಕದಲ್ಲಿ ಎಂತಹ ಸುಂದರವಾದಂಥ ವಾಕ್ಯವಿರ್ತದೆ. ನನ್ನಲ್ಲಿ ಏನೂ ಇಲ್ಲ, ನನ್ನ ರೊಟ್ಟಿ ಮನೆಯಲ್ಲಿ ಹಸು ದನ ಕರುಗಳು ಕೊತ್ತಿ ಯಾವುದೇ ಒಂದು ಪ್ರಾಣಿಗಳು ಇಲ್ಲದೆ ಹೋದರೂ, ನಾಶವಾದರೂ, ನಾನು ಯೆಹೋವನಲ್ಲಿ ಸಂತೋಷಿಸುವೆನು, ಯೆಹೋವನಲ್ಲಿ ನಾನು ಆಶೀರ್ವಾದವನ್ನು ಹೊಂದುವೆ ಎಂಬುದಾಗಿ. ಇವತ್ತು ಪ್ರೇರೆ, ಯಾರು ನಾವು ಈ ರೀತಿಯಾಗಿ ಹೇಳ್ತೇವೆ? ಒಬ್ಬ ಭಕ್ತನ ಅಂತ ದಾವೀದನ ವಿಚಾರದಲ್ಲಿ ಸಹ ನಾನು ಎಲ್ಲವನ್ನ ನಾನು ದೇವರಿಗೆ ಒಪ್ಪಿಸ್ಕೊಡ್ತೇನೆ, ನನ್ನ ತನು ಮನಗಳನ್ನು, ನಾನು ಪಾಪಿ, ನನ್ನ ದ್ರೋಹಿ ಎಂಬುದಾಗಿ ಕೀರ್ತನೆ 51ನೇ ಅಧ್ಯಾಯದಲ್ಲಿ ಆತನು ದೇವರ ಮುಂದೆ ತನ್ನನ್ನು ತಾನು ಅರಿಕೆಯನ್ನು ಮಾಡಿಕೊಳ್ತಕ್ಕಂಥನಾಯ್ತಾನೆ. ಇವತ್ತು ಪ್ರೇರೆ, ನಾವು ದಾವೀದನ ಹಾಗೆ ಅರಿಕೆಯನ್ನು ಮಾಡ್ಕೊಳ್ತಾ ಇದ್ದೇವೆ? ದಾವೀದನ ಹಾಗೆ ಮಾಡಿದಂಥ ತಪ್ಪುಗಳಿಗೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದೇವೆ? ಇಲ್ಲ, ಹೆಮ್ಮೆಯ ಗರ್ವದಿಂದ ನಾನು ಏನು ಮಾಡಿಲ್ಲ, ನಾನು ಯಾರಿಗೂ ತಪ್ಪು ಮಾಡಿಲ್ಲ, ನಾನು ಯಾರಿಗೆ ತಲೆಗೆ ಬಾಗಬೇಕು, ನಾನು ಯಾರಿಗೆ ಕೇಳಬೇಕು ಕ್ಷಮೆಯನ್ನು ಎಂಬುದಾಗಿ ನಮ್ಮಲ್ಲಿ ನಾವು ಆ ಸೈತಾನನ ಗುಣಗಳನ್ನು ಹೊಂದ್ಕೊಂಡಿದ್ದೇವೆ? ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ. ದೇವರನ್ನು ನೀನು ಹುಡುಕಬೇಕಾಗಿದೆ, ದೇವರ ಆಶೀರ್ವಾದ ನೋಡಬೇಕಾಗಿದೆ, ದೇವರ ಕಣ್ಣುಗಳನ್ನು ದೃಷ್ಟಿಸಬೇಕಾಗಿದೆ, ದೇವರ ಘನತೆಗೋಸ್ಕರವಾಗಿ ನಾವು ಜೀವಿಸಬೇಕಾಗಿದೆ. ಈ ಲೋಕದ ಪಾಪಗಳಿಗಲ್ಲ, ಈ ಲೋಕದ ಮೋಸಗಳಿಗಲ್ಲ, ಈ ಲೋಕದ ನೋವುಗಳಿಗಲ್ಲ, ಈ ಲೋಕದ ಎಲ್ಲ ಕೆಟ್ಟ ಕಾರ್ಯಗಳಿಗೋಸ್ಕರವಾಗಿ ನಾವು ನೋಡದೆ ದೇವರನ್ನು ನಾವು ನೋಡಬೇಕಾಗಿದೆ, ದೇವರನ್ನು ನಾವು ಹುಡುಕಬೇಕಾಗಿದೆ. ಒಂದು ವೇಳೆ ನಾವು ದೇವರನ್ನು ಹುಡುಕುವುದಾದರೆ, ದೇವರನ್ನು ನಾವು ಕಾಣುವುದಾದರೆ, ದೇವರ ಕೃಪಾ ವರಗಳನ್ನು ನಾವು ಅನುಭವಿಸುವುದಾದರೆ, ದೇವರ ಒಂದು ಕೃಪೆಯನ್ನು, ನಮ್ಮ ಕರುಣೆಯನ್ನು ನಾವು ಕಾಣುವುದಾದರೆ, ನಮ್ಮಲ್ಲಿ ಸಮಾಧಾನ, ಶಾಂತಿ, ಸಂತೋಷವನ್ನು ನಾವು ಕಾಣ್ತಕ್ಕಂಥದ್ದಾಗಿದೆ. ಪ್ರಿಯ ಬಂಧುಗಳೇ, ಇವತ್ತು ಈ ಲೋಕವನ್ನೆಲ್ಲ ದೇವರನ್ನು ನೀವು ಹುಡುಕಿ, ಈ ಪಾಪವನ್ನೆಲ್ಲ ದೇವರನ್ನು ನೀವು ದೃಷ್ಟಿಸಿ, ದೇವರನ್ನು ದೃಷ್ಟಿಸುವಾಗ ದೇವರ ಆಶೀರ್ವಾದವು ನಮಗೆ ಪರಲೋಕದ ಸುರಿಮಳೆಯಾಗಿ ಸುರಿಯುವಂಥದ್ದಾಗಿದೆ. ಇವತ್ತು ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ದೇವರು ಈ ವಾಕ್ಯಗಳನ್ನು ಬಲಪಡಿಸಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಜೀವ ಸ್ವರೂಪನಾಗಿರ್ತಕ್ಕಂಥ ಪರಲೋಕದ ದೇವರೇ, ನಿನಗೆ ಸ್ತೋತ್ರ. ಕರ್ತನೆ, ಈ ಸಮಯದಲ್ಲಿ ತಲೆಬಾಗಿರುವಂಥ, ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಿನ್ನ ಕೃಪೆ ಮಾಡಿ ನಡೆಸು. ನಿನ್ನನ್ನು ನಾವು ಹುಡುಕ್ತೇವೆ ಸ್ವಾಮಿ, ಈ ಲೋಕವನ್ನೆಲ್ಲ ಎಂಬುದಾಗಿ ನಾವು ಅರಿತು ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇಲೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ಸಮಯದಲ್ಲಿ ಈ ಕಾರ್ಯಕ್ರಮದ ವಿಷಯವಾಗಿ ನಿಮ್ಮಲ್ಲಿ ಅನಿಸಿಕೆ ಏನಾದರೂ ಇದ್ದಂಥ ಪಕ್ಷದಲ್ಲಿ ನೀವು ಸಂದೇಶಗಳನ್ನು ತಿಳಿಸುವ ಕೇಳ್ಕೊತೇನೆ. ಮತ್ತು ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂಬುದಾಗಿ ಕೇಳ್ಕೊತೇನೆ. ಎಲ್ಲರಿಗೂ ಧನ್ಯವಾದಗಳು.